ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಘೋಷಣೆಯಾದ ನೂತನ 18 ತಾಲೂಕಿನಲ್ಲಿ ಕಂದಾಯ ಇಲಾಖೆ ಸಹಯೋಗದೊಂದಿಗೆ ಮಿನಿ ವಿಧಾನಸೌಧದ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡಲು ಮಂಡಳಿ ಒಪ್ಪಿಗೆ ಸೂಚಿಸಿದೆ. ಪ್ರತಿ ಸೌಧಕ್ಕೆ ತಲಾ 15 ಕೋಟಿ ರೂಪಾಯಿಗಳಂತೆ ಒಟ್ಟು 270 ಕೋಟಿ ರೂಪಾಯಿ ಹಣ ಮೈಕ್ರೋ ನಿಧಿಯಲ್ಲಿ ನೀಡಲಾಗುವುದು ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಮಂಗಳವಾರ ಕೆಕೆಆರ್ಡಿಬಿ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಜರುಗಿದ ಪ್ರಸಕ್ತ ವರ್ಷದ ಮಂಡಳಿಯ ಮೊದಲನೇ ಸಭೆಯ ವಿವರ ನೀಡಲು ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ತಾಲೂಕಿನಲ್ಲಿ ಕಚೇರಿ ಇಲ್ಲದೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿರುವುದನ್ನು ಮನಗಂಡು ಒಂದೇ ಸೂರಿನಡಿ ತಾಲೂಕು ಕಚೇರಿಗಳನ್ನು ತೆರೆಯಲು ಆರ್ಥಿಕ ನೆರವು ನೀಡಲಾಗಿದೆ ಎಂದರು. ಪ್ರಸಕ್ತ 2024-25ನೇ ಸಾಲಿನ ಆಯವ್ಯಯದಲ್ಲಿ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಘೋಷಿಸಿರುವ 5,000 ಕೋಟಿ ಅನುದಾನ ಸಂಪೂರ್ಣವಾಗಿ ಖರ್ಚು ಮಾಡಲು ಕ್ರಿಯಾಶೀಲ ಯೋಜನೆ ರೂಪಿಸಲು ಕೆಕೆಆರ್ಡಿಬಿ ಮಂಡಳಿ ಸರ್ವಾನುಮತದಿಂದ ಅನುಮೋದನೆ ನೀಡಿದ್ದು, ಹೀಗಾಗಿ ಶಾಸಕರು ಜುಲೈ 15ರೊಳಗೆ ಮಂಡಳಿಗೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದರು. ಪ್ರದೇಶದ 41 ತಾಲೂಕುಗಳಲ್ಲಿ ಸಾಂವಿಧಾನಿಕ ಮೂಲಸೌಕರ್ಯ ವರ್ಗದಡಿ ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಜನ, ಕೌಶಲ್ಯ ಅಭಿವೃದ್ಧಿ, ಗ್ರಾಮೀಣ ರಸ್ತೆ ಹಾಗೂ ಇನ್ನಿತರೆ ಮೂಲಸೌಕರ್ಯಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಮೂಲಕ ಮಾನವ ಅಭಿವೃದ್ಧಿ ಸೂಚ್ಯಂಕ ಉತ್ತಮಗೊಳಿಸಲು ಮತ್ತು ಮುಂದಿನ 10 ವರ್ಷದಲ್ಲಿ ಏನೆಲ್ಲ ಯೋಜನೆ ಹಾಕಿಕೊಳ್ಳಬೇಕು ಎಂಬುದರ ಕುರಿತು ಪ್ರತಿಷ್ಠಿತ ಸಂಸ್ಥೆಯಿಂದ ನೀಲಿ ನಕ್ಷೆ ಸಿದ್ಧಪಡಿಸಿಕೊಂಡು ಅದರಂತೆ ಯೋಜನೆ ಹಾಕಿಕೊಳ್ಳಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದರು. 10 ವರ್ಷ ಮೇಲೆ ಇವಾಗ 11ನೇ ವರ್ಷದಲ್ಲಿದ್ದೀವಿ. ದಶಮಾನೋತ್ಸವ ಕೂಡ ನಾವು ಆಚರಣೆಯನ್ನು ಮಾಡಿದ್ದೀವಿ. ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ಬಾರಿ 5,000 ಕೋಟಿ ಕ್ರಿಯಾ ಯೋಜನೆಯನ್ನು ಮಾಡಲಾಗ್ತಾ ಇದೆ. 5,000 ಕೋಟಿ ಮೊದಲ ಬಾರಿಗೆ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ ಚುನಾವಣೆ ಇತ್ತು. ಚುನಾವಣೆ ಇಟ್ಟ ನಂತರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆಯಾಗಿದ್ದು ಆಗಸ್ಟಲ್ಲಿ, ಮತ್ತು ಕೋಡ್ ಆಫ್ ಕಾಂಡಕ್ಟ್ ಮತ್ತೆ ಮಾರ್ಚಲ್ಲಿ ಬಂತು. ಸಿಕ್ಕಿದೆ ಕೇವಲ ಒಂದು 6 ತಿಂಗಳು ನಮಗೆ ಸಮಯ ಸಿಕ್ಕಿತ್ತು. ಹಿಂದಿನ ವರ್ಷ ಬಿಡುಗಡೆ ಆಗಿದ್ದು ಹಣ 3,000 ಕೋಟಿ. ಹಿಂದಿನ ವರ್ಷ ಇರ್ತಕ್ಕಂಥ ಒಂದು ಪ್ರಾರಂಭಿಕ ಒಂದು ಶುಲ್ಕ ಬ್ಯಾಲೆನ್ಸ್ ಇದ್ದಿದ್ದು 2,113 ಕೋಟಿ, ಬಿಡುಗಡೆ ಆಗಿದ್ದು 3,000 ಕೋಟಿ, ಎಲ್ಲ ಸೇರಿದರೆ 5,013 ಕೋಟಿ ಹಿಂದಿನ ವರ್ಷ ನಮ್ಮ ಮಂಡಳಿಗೆ ಹಣ ಬಿಡುಗಡೆ ಆಗಿತ್ತು. ಹಿಂದಿನ ವರ್ಷ ಹಿಡ್ಕೊಂಡು ಅದರಲ್ಲಿ ಯಾವಾಗಲೂ ನಮ್ಮ ಕಲ್ಯಾಣ ಕರ್ನಾಟಕ ಮಂಡಳಿಗೆ ನೀವು ಕೊಟ್ಟಿರುವಂಥ ಹಣ ಖರ್ಚಾಗಲ್ಲ ಅಂತ ಒಂದು ಅಪಾದನೆ ಇತ್ತು. ಜಾನ್ವರಿಯಲ್ಲೂ ಕೂಡ ನಡೆದಿರುವಂತಹ ಒಂದು ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಆಯಿತು. ಆದರೆ ನಮ್ಮ ಕಾರ್ಯದರ್ಶಿಯವರು ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಸಿಬ್ಬಂದಿಗಳು ಬಹಳಷ್ಟು ಒಂದು ಶ್ರಮವನ್ನು ಪಟ್ಟು ಎಲ್ಲ ರೀತಿಯಿಂದ ಸರಳೀಕರಣವನ್ನು ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಮೊದಲ ಬಾರಿಗೆ 31 ಮಾರ್ಚ್ 2024ವರೆಗೆ 2,009 ಕೋಟಿ 83 ಲಕ್ಷ ನಾವು ಖರ್ಚಾಗಿದೆ. ಮತ್ತು ಕಳೆದ 3 ತಿಂಗಳಲ್ಲಿ, ಯಾಕಂದರೆ ಏಪ್ರಿಲಲ್ಲಿ ಕೇವಲ 78 ತಿಂಗಳು ಕೋಡ್ ಆಫ್ ಕಾಂಡಕ್ಟ್ ಇರೋ ಒಂದು ಕಾರಣದಿಂದ ಒಂದು 78 ಕೋಟಿ, ಮೇ ತಿಂಗಳಲ್ಲಿ ಸುಮಾರು 215 ಕೋಟಿ, ಜೂನಲ್ಲಿ 219 ಕೋಟಿ, ಎಲ್ಲ ಸೇರಿಸಿದರೆ ಸುಮಾರು 500ಕ್ಕಿಂತ ಎಲ್ಲ ನಾವು ಸೇರಿಸಿ ಈ ವರ್ಷ ನಾವು ನೋಡಿದ್ರೆ 2,500ಕ್ಕಿಂತ ಹೆಚ್ಚಿನ ಒಂದು ಹಣವು ಕೂಡ ನಾವು ಖರ್ಚು ಮಾಡಿದ್ದೀವಿ. ಮತ್ತು ಈ ವರ್ಷ ನಮ್ಮ ಶಾಸಕರು, ನಮ್ಮ ಸದಸ್ಯರ ಎಲ್ಲ ಒಂದು ಅಭಿಪ್ರಾಯ ಏನಿದೆ ಅಂದರೆ, ಮುಂದೆ ಬರ್ತಕ್ಕಂಥ 10 ವರ್ಷದಲ್ಲಿ ಒಂದು ಕಮಿಟಿಯನ್ನು ಮಾಡಿ ಒಂದು ಪರ್ಸ್ಪೆಕ್ಟಿವ್ ಪ್ಲ್ಯಾನಿಂಗ್, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂಥ 1,12,00,000 ಜನಸಂಖ್ಯೆ ಏನಿದೆ, 7 ಜಿಲ್ಲೆ 41 ತಾಲೂಕಿನಲ್ಲಿ ಏನೇನು ಅವಶ್ಯಕತೆ ಇರ್ತದೆ, ನಮ್ಮ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವೊಂದು ರೀತಿಯಿಂದ ನಾವು ಹೆಚ್ಚಿಸ್ಬೋದು, ಇಂಪ್ರೂವ್ ಮಾಡಬಹುದು, ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ಒಂದು 10 ವರ್ಷದಲ್ಲಿ ಏನೇನು ಅವಶ್ಯಕತೆ ಇರ್ತದೆ ಡೆವಲಪ್ಮೆಂಟ್ ಮಾಡಬೇಕಂದ್ರೆ, ಈಗಾಗಲೇ ದಶಮಾನೋತ್ಸವ ಆಗಿದೆ, ಏನೇನು ಜನರಿಗೆ ಅನುಕೂಲ ಆಗಬೇಕು ಅಂತ ಅದನ್ನು ಕೂಡ ಒಂದು ಪರ್ಸ್ಪೆಕ್ಟಿವ್ ಪ್ಲ್ಯಾನಿಂಗ್ ಕೂಡ ನಾವು ಮಾಡ್ತಾಯಿದ್ದೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಹಿಂದಿನ ತಿಂಗಳು ನಡೆದಿರುವಂಥ ಒಂದು ಸಭೆಯಲ್ಲಿ ಅವ್ರು ಹೇಳಿದ್ರು, ನಮ್ಮ ಹೆಚ್ಚಿನ ಒತ್ತಡ
ಒತ್ತು ತಾವು ಶಿಕ್ಷಣಕ್ಕೆ ಕೊಡಬೇಕು, ಆರೋಗ್ಯಕ್ಕೆ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಉದ್ಯೋಗಕ್ಕೆ ಕೊಡಬೇಕು. ಎಲ್ಲ ರೀತಿಯಿಂದ ಒಂದು ಡೆವಲಪ್ಮೆಂಟ್ ಆದರೆ ಮಾತ್ರ ಈ ಒಂದು ಮಾನವ ಸೂಚ್ಯಾಂಕ ಹೆಚ್ಚಿಸಬಹುದು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಾವು ಇಂಪ್ರೂವ್ ಮಾಡಬಹುದು ಅಂತಲೂ ಕೂಡ ಇದರ ಬಗ್ಗೆ ಒಂದು ಸುದೀರ್ಘವಾಗಿ ಒಂದು ಚರ್ಚೆ ಆಗಿದೆ. ಈ ವರ್ಷವೂ ಕೂಡ ಹಿಂದಿನ ವರ್ಷ ನಾವು 2023-24ರಲ್ಲಿ ನಾವು ಕಲ್ಯಾಣ ಕರ್ನಾಟಕ ಈ ಒಂದು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ವಿ. ಅದೇ ಒಂದು ರೀತಿಯಿಂದ ಈ ವರ್ಷವೂ ಕೂಡ ನಾವು ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ. 2024-25 ಹಿಂದೆ ಇರ್ತಕ್ಕಂಥ ಲಾಸ್ಟ್ ಟೈಮ್ ನಮ್ಗೆ ಗವರ್ನರ್ ಅವ್ರ ಕಡೆಯಿಂದ ನಮಗೆ ಅಪ್ರೂವಲ್ ಸಿಕ್ಕಿದ್ದೇ ಡಿಸೆಂಬರ್ 3ನೇ ತಾರೀಕಿಗೆ. ಕೋಡ್ ಆಫ್ ಕಾಂಡಕ್ಟ್ ಬಂದಿದ್ದು ಮಾರ್ಚ್ 16ನೇ ತಾರೀಕಿಗೆ. ಕೇವಲ ಒಂದು 3 ತಿಂಗಳು 13 ದಿವಸ ಸಮಯ ನಮಗೆ ಸಿಕ್ಕಿತ್ತು. ಅದಕ್ಕಾಗಿ ಏನಾದರೂ ಒಂದು ನಾವು ಬದಲಾವಣೆ ಕಾಣಬೇಕು, ರಿಸಲ್ಟ್ಸ್ ಇಂಪ್ರೂವ್ ಆಗಬೇಕು, ನಮ್ಮ ಭಾಗದಲ್ಲಿ ಅನುಕೂಲ ಆಗಬೇಕಂದ್ರೆ ಕನಿಷ್ಠ ಒಂದು 3-5 ವರ್ಷ ಆಗ್ತದೆ. ನಮ್ಮ ಮಂಡಳಿ ಈ ಒಂದು ಭಾಗದ ಒಂದು ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಡಬೇಕು. ಯಾಕಂದರೆ ಯಾವಾಗಲೂ ಕೂಡ ನಮ್ಮ ಭಾಗದ ಮೇಲೆ ನಮ್ಮ ಇಲ್ಲಿ ಇರ್ತಕ್ಕಂಥ ನಮ್ಮ ರಿಸಲ್ಟ್ಸ್ಗಳಾಗಿರಬಹುದು, PUC ರಿಸಲ್ಟ್ಸ್ಗಳಾಗಿರಬಹುದು, ಬೇರೆ ಬೇರೆ ವಿಷಯಗಳಾಗಿರಬಹುದು, ಯಾವಾಗಲೂ ಕೂಡ ಬಹಳ ಕಡಿಮೆ ಇದರಲ್ಲಿ ನಾವು ಬರ್ತೀವಿ. ಯಾಕೆ ನಾವು ಇದು ಬರ್ತಾ ಇದ್ದೀವಿ ಅಂತ ಈ ಬಾರಿ ಒಂದು ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರಿ ನಾವು ಒಂದು ಎಜುಕೇಷನ್ ತಜ್ಞರನ್ನು ಸೇರಿಸಿ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತಾಯಿದ್ದೀವಿ. ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಮಾಡಿದ್ರೆ ನಾವು ನಮ್ಮ ಇಲ್ಲಿರ್ತಕ್ಕಂಥ ಒಂದು ಎಜುಕೇಷನ್ ಸಿಸ್ಟಮ್, ಯಾಕಂದರೆ ಯಾವುದಾದ್ರೂ ಒಂದು ಬದಲಾವಣೆ ನಾವು ಮಾಡಬೇಕಂದ್ರೆ ಸಮಯ ಆಗ್ತದೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.